ಕಲಬುರಗಿಯಲ್ಲಿ ವ್ಯಕ್ತಿ ಸಾವಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳಿದೆ. ಬಿಸಿಲಿನ ತಾಪಕ್ಕೆ ಆ ವ್ಯಕ್ತಿಯ ಸಾವಾಗಿದೆಯಾ ಅಥವಾ ಹೃದಯಾಘಾತದಿಂದ ವ್ಯಕ್ತಿ ಮೃತಪಟ್ಟಿದ್ದಾರಾ ಅಂತ ಅದಕ್ಕೆ ಮಾಹಿತಿ ಸಿಗಬೇಕು ಅಂದ್ರೆ ಮರಣೋತ್ತರ ಪರೀಕ್ಷೆ ಆಗಿ ಆ ನಂತರ ವರದಿ ಬರಬೇಕು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಅದನ್ನೇ ಹೇಳ್ತಿದ್ದಾರೆ. ಸೊ ಕಲಬುರಗಿಯಲ್ಲಿ ರಣ ಬಿಸಿಲಿಗೆ ಮೊದಲ ಜೀವ ಬಲಿಯಾಗಿದೆಯಾ ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಕೂಲಿ ಕೆಲಸ ಮಾಡುವ ವೇಳೆ ಕುಸಿದು ಬಿದ್ದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಆಳಂದದ ದಣ್ಣೂರು ಗ್ರಾಮದಲ್ಲಿ ಶರಣಪ್ಪ ಮೃತಪಟ್ಟಿರೋದು ಬಿಸಿಲಿನ ತಾಪ ಅಥವಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರಾ? ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯ್ತಿದ್ದಾರೆ ಅಧಿಕಾರಿಗಳು. ಕಲಬುರಗಿಯಲ್ಲಿ ವಿಪರೀತ ಬಿಸಿಲು. ನೀವು ಸಹಜವಾಗಿ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಕಲಬುರಗಿ ಮತ್ತು ಬೀದರ್ ಬಿಸಿಲಿನ ತಾಪಮಾನ ಹೆಚ್ಚಾಗೇ ಇರುತ್ತೆ. ಈ ಬಿಸಿಲಿನ ಬೇಗೆನ ಜನ ತಡೆಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಬಿಸಿಲಿನ ತಾಪ ತಡೆಯೋಕ್ಕಾಗದೆ ಆ ಬಿಸಿಲಲ್ಲೇ ಅವರು ಕೆಲಸ ಮಾಡ್ತಾ ಇದ್ರು. ಕೂಲಿ ಕಾರ್ಮಿಕ ಕುಸಿದು ಬಿದ್ದಿದ್ದಾರೆ. ಹಾಗಾಗಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರಾ ಅಥವಾ ಬಿಸಿಲಿನ ತಾಪಮಾನಕ್ಕೆ ಅವರು ಸುಸ್ತಾಗಿ ಮೃತಪಟ್ರ? ಇದು ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕವೇ ಸ್ಪಷ್ಟ ಉತ್ತರ ಸಿಗುತ್ತೆ. ಕಲಬುರಗಿ ಜಿಲ್ಲೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2-3 ದಿವಸ ಹಿಂದೆ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿದೆ. ದಣ್ಣೂರು ಗ್ರಾಮ ಪಂಚಾಯತಿನಲ್ಲಿ ನರೇಗಾ ಸೈಟಲ್ಲಿ ಕೆಲಸ ಮಾಡುವಾಗ ಒಂದು ಡೆತ್ ಆಗಿದೆ. ಈಗ ನಾವು ಅದು ಪೋಸ್ಟ್ ಮಾರ್ಟಮ್ ವರದಿ ವೇಟ್ ಮಾಡ್ತಾಯಿದ್ದೀವಿ. ನರೇಗಾ ಆ್ಯಕ್ಟ್ ಪ್ರಕಾರ ಮತ್ತು ರೂಲ್ಸ್ ಪ್ರಕಾರ ಅವರಿಗೆ 2 ಲಕ್ಷದ ಒಂದು ಕಂಪೆನ್ಸೇಷನ್ ಅವಕಾಶ ಇದೆ. ಅದು ನಾವು ಪ್ರಸ್ತಾವನೆ PM ರಿಪೋರ್ಟ್ ಬಂದ ತಕ್ಷಣ ಕಳಿಸ್ಬಿಡ್ತೀವಿ. ನರೇಗಾ ರೂಲ್ಸ್ನಲ್ಲಿ ಹೇಗೆ ಅಂದರೆ ನರೇಗಾ ಸೈಟ್ನಲ್ಲಿ ಅಥವಾ ಸೈಟಿಂದ ಇಂಪ್ಯಾಕ್ಟ್ ಆಗಿ ಅವರು ಮನೆಗೆ ಹೋಗುವಾಗ ಅಥವಾ ಟ್ರೀಟ್ಮೆಂಟ್ ತಗೊಳ್ಳುವಾಗ ಏನಾದರೂ ಇನ್ಸಿಡೆಂಟ್ ಆದರೆ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ದು ಕೋಸ್ಟ್ ನಾವು ಕೊಡ್ತೀವಿ. ಜೊತೆಗೆ 2 ಲಕ್ಷದ್ದು ಇದು ಕಂಪೆನ್ಸೇಷನ್ ಅವಕಾಶ ಇರುತ್ತೆ. ಇಟ್ಸ್ ಎ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ತಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಬಿಸಿಲು ಸ್ವಲ್ಪ ಜಾಸ್ತಿ ಇದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಒಂದು 2 ವಾರ ಹಿಂದೆಯಿಂದ ನಮ್ಮ ನರೇಗಾ ವಿಸಿನಲ್ಲಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ. ಓಂ ಪ್ರಕಾಶ್, ಬಿಸಿಲಿನ ತಾಪನ ಅಥವಾ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ವ್ಯಕ್ತಿ, ಮೋಸ್ಟ್ಲಿ ಕ್ಲಾರಿಟಿ ಸಿಗಬೇಕು ಅಂದ್ರೆ ಮರಣೋತ್ತರ ಪರೀಕ್ಷೆ ಆಗಬೇಕು, ವರದಿ ಬರಬೇಕು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಯಾವಾಗ ವರದಿ ಬರಬಹುದು, ಯಾವಾಗ ಒಂದು ಕ್ಲಾರಿಟಿ ಸಿಗಬಹುದು? ಸಪೋಸ್ ಬಿಸಿಲಿನ ತಾಪಮಾನ ಅಂದ್ರೆ ಜನಕ್ಕೆ ಸಹಜವಾಗಿ ಆತಂಕ ಆಗ್ಬಿಡುತ್ತೆ, ಮನೆಯಿಂದ ಆಚೆ ಬರೋಕ್ ಭಯ ಬೀಳ್ತಾರೆ. ಖಂಡಿತ ಶ್ರುತಿ, ಬೇಸಿಗೆ ಆರಂಭದಲ್ಲೇ ಕಲಬುರಗಿಯಲ್ಲಿ ರಣ ಬಿಸಿಲಿನ ಆರ್ಭಟ ಹೆಚ್ಚಾಗಿರುವಂತದ್ದು. ಬೆಳಗ್ಗೆ 10 ಗಂಟೆ ಆದ್ರೆ ಸಾಕು ಜನ ಮನೆಯಿಂದ ಹೊರ ಬರೋದಕ್ಕೂ ಹೆದರುವಂತಹ ಪರಿಸ್ಥಿತಿ ಇರುವಂತದ್ದು. ಇದೀಗ ರಣ ಬಿಸಿಲಿಗೆ ಕಲಬುರಗಿಯಲ್ಲಿ ಮೊದಲ ಬಲಿಯಾಗಿದೆ ಅನ್ನುವಂತ ಒಂದು ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಏನು ದಣ್ಣೂರು ಗ್ರಾಮದ ನಿವಾಸಿಯಾಗಿರುವಂತಹ ಶರಣಪ್ಪ ಸಂಗಾರ್ ಅನ್ನುವಂತ ವ್ಯಕ್ತಿ ನರೇಗಾ ಕೂಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ನರೇಗಾ ಕೂಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆತ ಏಕಾಏಕಿಯಾಗಿ ಕುಸಿದು ಬಿದ್ದು ಸಾವನ್ನಪ್ಪಿರ್ತಾನೆ. ಇದಕ್ಕೆ ಆತನ ಸಾವಿನ ಹಿಂದೆ ಇದೀಗ ಸಾಕಷ್ಟು ಶಂಕೆ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದಾದ್ರೆ ಬೇಸಿಗೆ ಸಂದರ್ಭದಲ್ಲಿ ಬಿಸಿಲು ಹೆಚ್ಚಿನ ಪ್ರಮಾಣದಲ್ಲಿ, ಅದರಲ್ಲೂ ಕೂಡ ಕಲಬುರಗಿ ಜಿಲ್ಲೆ ಬಿಸಿಲೂರು ಅಂತೇಳಿ ಪ್ರಖ್ಯಾತಿ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ 40ರಿಂದ 43 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ದಾಖಲಾಗ್ತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ನರೇಗಾ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶರಣಪ್ಪ ಸಂಗಾರ್ ಅನ್ನುವಂತ ವ್ಯಕ್ತಿ ಕುಸಿದು ಬಿದ್ದು ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಆತನ ಸಾವಿನ ಹಿಂದೆ ಅಂದ್ರೆ ಬಿಸಿಲಿನ ತಾಪಮಾನದಿಂದ ಸತ್ತಿದಾನ ಅಥವಾ ಹೃದಯಾಘಾತದಿಂದ ಸಾವನ್ನಪ್ಪಿದಾನ ಅನ್ನೋದ್ರ ಬಗ್ಗೆ ಕೂಡ ಶಂಕೆ ವ್ಯಕ್ತವಾಗಿರುವಂತದ್ದು. ಇದೀಗ ಆತನ ಏನು ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಆತನ ಮರಣೋತ್ತರ ಪರೀಕ್ಷೆಗಾಗಿ ವೈದ್ಯರು ಕಾಯ್ತಾ ಇರುವಂತದ್ದು. ಇನ್ನು 2-3 ದಿನದಲ್ಲಿ ಆತನ ಮರಣೋತ್ತರ ಪರೀಕ್ಷೆ ಕೂಡ ಬರುವಂತ ಸಾಧ್ಯತೆ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನರೋಣ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿರುವಂತದ್ದು. ಅಲ್ಲಿ ಸ್ಪಷ್ಟವಾಗಿ ಅವರ ಕುಟುಂಬಸ್ಥರು ಉಲ್ಲೇಖ ಮಾಡಿರುವಂತದ್ದು ಬಿಸಿಲಿನ ತಾಪದಿಂದ ಅಥವಾ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಶಂಕೆ ಇದೆ ಅನ್ನುವಂತ ಮಾತನ್ನ ಮೆನ್ಷನ್ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಆತನ ಸಾವಿನ ನಿಖರತೆಗಾಗಿ ಇದೀಗ ಪೊಲೀಸರು ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಈಗಾಗಲೇ ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಜನ ಮನೆಯಿಂದ ಹೊರ ಬರೋದಕ್ಕೂ ಕೂಡ ಭಯ ಪಡುವಂತ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಅದರಲ್ಲೂ ಕೂಡ ಈ ಬಿಸಿಲು 43-44 ಡಿಗ್ರಿ ಸೆಲ್ಸಿಯಸ್ನಷ್ಟು ಏನ್ ದಾಖಲಾಗ್ತಾ ಇದೆ. ಇದು ತಾಪಮಾನದ ವಿಚಾರವನ್ನ ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ, ಸಹಜವಾಗಿ ಆತಂಕದ ವಿಚಾರ ಅದು. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.